attention. Rahul Gandhi in a rally in Shivmoga has gone and spoken on Prajwal Revanna's alleged sex scandal. Let's listen into what he had to say. ಎಲ್ಲರಿಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ರ ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. प्रज्वल रवन्ना 400 महिलाओं का रेप करता है. प्रज्वल रवन्ना 400 महिलाओं का रेप करता है, वीडियो बनाता है. ಪ್ರಜ್ವಲ್ ರೇವಣ್ಣ ಅವರು ಸುಮಾರು 400 ಜನ ಹೆಣ್ಮಕ್ಕಳ ಜೊತೆಗೆ ನೋಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ, ನೀವೆಲ್ಲ ನೋಡಿದಿರಿ. ये सेक्स स्कैंडल नहीं है, इसको मैस रेप कहा जाता है. ಇದು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಇಲ್ಲ, ಇದನ್ನ ಒಂದು ಮಾಸ್ ರೇಪ್ ಅಂತ ಹೇಳ್ಬಿಟ್ಟು ತಿಳಿಬೇಕಾಗುತ್ತದೆ. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी. ತಾವೆಲ್ಲ ನೋಡ್ದಂಗೆ ರಾಷ್ಟ್ರದ ಪ್ರಧಾನಮಂತ್ರಿಯವರು ಪ್ರಜ್ವಲ್ ರೇವಣ್ಣನ ಜೊತೆಗೆ ಇಟ್ಕೊಂಡು ಅವ್ರ ಬಗ್ಗೆ ಮತಯಾಚನೆಗಾಗಿ ಬಂದಿದ್ರು. ಅವರು ಪ್ರಜ್ವಲ್ ರೇವಣ್ಣಗೆ ತಾವು ತಮ್ಮ ಮತವನ್ನು ಕೊಟ್ರೆ ನನ್ಗೆ ವೋಟ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದ್ರು. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. ಯಾವಾಗ ನರೇಂದ್ರ ಮೋದಿ ಅವರು ಬಂದು ಪ್ರಜ್ವಲ್ ರೇವಣ್ಣದು ಪ್ರಕಾರ ಮತಯಾಚಿಸ್ಲಿಕ್ಕೆ ಬಂದಿದ್ರು, ಇಡೀ ಸಮಾಜಕ್ಕೆ ಗೊತ್ತಾಗಬೇಕು, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಗೊತ್ತಾಗಬೇಕು. ಆವಾಗ ಪ್ರಧಾನ ಮಂತ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೃತ್ಯ ಗೊತ್ತಿತ್ತು. बीजेपी को हर नेता को मालूम था कि प्रज्वल रवन्ना मैस रेपिस्ट है, तब भी उन्होंने उसका समर्थन दिया और अलायंस किया. ಬಿಜೆಪಿನವ್ರಿಗೆ ಮತ್ತೆ ಬಿಜೆಪಿನವರ ಮುಖಂಡರುಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಒಂದು ಮಾಸ್ ರೇಪಿಸ್ಟ್ ಆಗಿದ್ರು ಸಹ ಆತನಿಗೂ ಮತ್ತೆ ಅವನಿಗೆ ಹಾಸನ್ ಕ್ಷೇತ್ರದಿಂದ ಕೊಟ್ಟರು. प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಡೀ ದೇಶಕ್ಕೆ ಇವತ್ತಿನ ದಿವಸ ಅಪಾಲಜಿ ಮಾಡಬೇಕಾಗ್ತದೆ. ಕಾರಣ ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯಿಂದ ಅವರು ಪ್ರಚಾರವನ್ನು ಮಾಡಿದ್ದಾರೆ. हिंदुस्तान के प्रधानमंत्री ने हिंदुस्तान की हर महिला का अपमान किया है. ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೇವಲ ಇದು ಹಾಸನ್ ಮಾತ್ರ ಅಲ್ಲ, ಕೇವಲ ಇದು ಕರ್ನಾಟಕ ಮಾತ್ರ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರಾಗ ಮಾಡಿದ್ದಾರೆ. और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर सिर झुकाकर माफी मांगनी चाहिए. ಇಡೀ ರಾಷ್ಟ್ರ ಪ್ರಧಾನಮಂತ್ರಿಯವರು, ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ಒಂದು ಘಟನೆಗಾಗಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ತಲೆಬಾಗಿ ಅವರ ಅಪಾಲಜಿ ಕೇಳಬೇಕಾಗ್ತದೆ. दुनिया के किसी भी लीडर ने ऐसा काम पहले नहीं किया होगा. ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಈ ರೀತಿ ಒಂದು ಘಟನೆ ನಾವು ಯಾವತ್ತೂ ನೋಡಲಿಲ್ಲ, ನೋಡೋದು ಇಲ್ಲ. पूरे दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है. ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಚರ್ಚೆ ಆಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಯವರು ಒಬ್ಬ ಮಾಸ್ ರೇಪಿಸ್ಟ್ ಜೊತೆಗೆ ನಿಂತ್ಕೊಂಡು ಅವನ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ಮತ ಯಾಚಿಸಲಿಕ್ಕೆ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ये बीजेपी की विचारधारा है. ಇದೇ ಬಿಜೆಪಿನವ್ರದ್ದು ವಿಚಾರಧಾರಾ ಇದೆ. अलायंस की जरूरत थी, सत्ता चाहते हैं तो कुछ भी करने को तैयार है. ಅವರು ಗೆಲ್ಲಬೇಕು ಅಂತ ಹೇಳಿ ಅಲಯನ್ಸ್ ಮಾಡಿಕೊಂಡು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಪಡೆಯೋದಕ್ಕಾಗಿ ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ. आप सोचिए, हिंदुस्तान का प्रधानमंत्री पूरी दुनिया के सामने
मैस रेपिस्ट के लिए वोट मांग रहा है। ನೀವು ಯೋಚನೆ ಮಾಡಿ ನೋಡಿ, ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಇಡೀ ಜಗತ್ ಮುಂದೆ ಒಬ್ಬ ಮಾಸ್ ರೇಪಿಸ್ಟ್ ಗಾಗಿ ಮತ ಯಾಚಿಸಲಿಕ್ಕೆ ಬಂದಿದ್ದಾರೆ। सत्ता के लिए कुछ भी कर सकते हैं। ಅಧಿಕಾರಕ್ಕಾಗಿ ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ। पिछले 10 साल 22 लोगों के लिए इन्होंने काम किया। 10 ವರ್ಷದಿಂದ ಅವ್ರು ಯಾರಿಗಾದ್ರೂ ಕೆಲಸ ಮಾಡಿದ್ದಾರೆ? ಕೇವಲ ಒಂದು 22 ಮಂದಿಗಾಗಿ ಕೆಲಸ ಮಾಡಿದ್ದಾರೆ। हिंदुस्तान का धन लेकर इन्होंने 22 लोगों को जेब में डाला। ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪತ್ತು 22 ಮಂದಿಗೆ ಅವರು ಪಾಕೆಟ್ ಅಲ್ಲಿ ಹಾಕಿದ್ದಾರೆ। अदानी अंबानी इन लोगों के जेब में। ಅದಾನಿ ಅವರಿಗೆ ಎಲ್ಲರಿಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ। प्रज्वल रवन्ना 400 महिलाओं का रेप करता है। प्रज्वल रवन्ना 400 महिलाओं का रेप करता है, वीडियो बनाता है। ಪ್ರಜ್ವಲ್ ರೇವಣ್ಣ ಅವರು ಸುಮಾರು 400 ಜನ ಹೆಣ್ಮಕ್ಕಳ ಜೊತೆಗೆ ನೋಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ। The issue is about Prajwal Revanna's alleged sex tape affair. We all know that. But here, I think more than 7 times we had Rahul Gandhi say Prime Minister Narendra Modi has gone and appealed and canvassed for votes for a mass rapist. Please, if you can elaborate more on the speech that we just heard. Now, I think listening to what Rahul Gandhi has said, he wants to set a narrative now that Prajwal Revanna is a mass rapist. Now, he has constantly used the word mass rapist. He wants this to be, established that he is a mass rapist. This whole controversy that has erupted, that is going to be one of the key points that the Congress is going to use while campaigning. Now, we have to remember that the second phase of the Karnataka elections is still due. It's due on May 7th. 14 constituencies are still due for polling, and I think that the Congress is going to use this controversy properly. Now it doesn't, the 5 guarantees, the welfare schemes, nothing else matters for the Congress. What the key point they're going to pick up is the Prajwal Revanna issue. Right, very rightly from what you inferred, going on certain points that, he kept harping on time and again in his speech today was that Amit Shah and Modi should apologize to all the women of the country. They have disrespected the women of the country. They should bow their heads down in shame and join their hands and say sorry to the women of this country. And then, like Afrin, you were mentioning, he goes on and on saying that Prajwal Revanna a mass rapist. Right. You are supporting only a mass rapist. And but one question that we also need to discuss, Afrin, where did he get the numbers of 400 videos? Right. What we know is that there are thousands of videos on a pen drive, and but Rahul Gandhi has given a number that 400 women have been raped by Prajwal Revanna, and there are videos of it. Now, this is something new that is coming out. That's a detail that has not been mentioned or talked about before. 400 women, Rahul Gandhi is confidently saying it in a public rally in Shivamogga. I smell a lot of confusion in the Congress camp over here, because from what we see and make out of this, while you have the top leadership of the Karnataka unit, including the Deputy Chief Minister and other leaders, saying 2,000 plus videos on a pen drive, here you have their own party leader saying 400 videos. So 400 women. 400 women, let me tell you. So 400 women have been raped, he says. Is he sure about the number of videos? Because we didn't really hear him mention about that. Has he got those numbers right? Now, I don't think there is confusion, Sarah. I think he is mentioning 2 different things. Okay. Right. What we know before is that there were thousands of videos thousands of of several videos, women. right. There was no number to it. We knew that there were several women involved in this, and thousands of videos on a pen drive. But the number of women was never mentioned before, was not talked about. I think Rahul Gandhi has brought out this detail. So this is a new detail that we Right. get from the leader about 400 women, and in thousands of videos, like you were just mentioning, Right. coming out and giving out these details, which means that there is so much more that the Congress party actually knows, and things are getting more clearer now. And it seems that when DK Shivkumar in an exclusive interview also spoke to Rajdeep Sardesai and said, but I had no clue. I had no clue about all of this. I knew that there was some issue against involving Prajwal Revanna, but I did not know exactly what was the issue. Right. Had I known, I would have spoken. How is it so that these statements made by DK now
can they even stand to be true? DK Shiv Kumar's statements, because Rahul Gandhi is providing us numbers, he's giving us details, which clearly means that if a Rahul Gandhi of the Congress is aware about such nitty-gritty details of the case, pretty sure the top leadership knows much more than this. Now, Rahul Gandhi has also made a statement that, every leader of the BJP, including the Prime Minister, Union Minister Amit Shah, knew when they had come to Karnataka to campaign for Prajwal Revanna about all of this. But they did not speak about this, they did not do anything about this. But what was our Home Minister Amit Shah saying the other day? So, Amit Shah, on the contrary, was saying, हमें नहीं पता था. Right. हमें नहीं पता था. In fact, he went on to say कि if he is not here, if currently Prajwal Revanna is not here, don't ask us. Ask the Congress government, because it's underneath their nose that this has happened, and they had the videos and still he's escaped. Why didn't you detain him? You filed the case, he escapes, you know everything, and you come and ask us that BJP, what are you doing?